ನಿನ್ ಮಗಳ ಕೊಟ್ಟಿ ನಂಗೆ ಮದ್ವೆ ಮಾಡಲ್ವತ್ತೆ? ನೀನ್ ಹತ್ರ ಏನೈತೆ ಅಂದ್ರೆ ನನ್ ಮಗಳು ನಿನ್ ಕೊಟ್ಟು ಮದುವೆ ಮಾಡ್ಲಿ. ಅಂದ ಐತೆ, ಚಂದ ಐತೆ, ಸೌಂದರ್ಯ ಐತೆ. ನೀನ್ ಅಂದ ಚಂದನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಕುಡ್ಕೋಬೇಕಷ್ಟೇ. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಆಯ್ತಾಯ್ತು, ಶುರು ಮಾಡು. ರಾಜಕೀಯ ಸುದ್ದಿಗೆ ಕಚಗುಳಿ ಹಿಡಿಯುವ ಪ್ರೋಗ್ರಾಮ್. ಏನು ತೊದಲಿಸ್ತಿದ್ಯಾ? ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ, ಸುಸ್ವಾಗತ. ಲೋ ಎಂಟೆ ಗೊತ್ತಾ, ಇವತ್ ನಮ್ಮೂರ್ಗೆ ಯಾರು ಬರ್ತಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ರಾಜ ಹುಲಿ ಬರ್ತಾರೆ. ಲೋ ರಾಜ ಹುಲಿ ಅಲ್ಲ, ಹೌದಾ ಹುಲಿಯ ಬರ್ತಾ ಇರೋದು. ಅಯ್ಯೋ ಬಂದ್ರು ಬಂದ್ರು, ಬನ್ನಿ 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 ಬನ್ನಿ. ಏಯ್ ಬೇರೆ ಶಾಂಗಿಲ್ವೇನಪ್ಪ? ಯಾಕಿಲ್ಲ, ಇದೆ, ನಾನು ಆಡ್ತೀನಿ ನೋಡಿ. ಆಡಮ್ಮ. ರಾಮಯ್ಯ ನಿನ್ನ ನಂಬಿದೆ, ಈ ಜಗವೆಲ್ಲ ನಿನ್ನೆ ನಂಬಿದೆ. ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ, ರಾಮಯ್ಯ 2000 ಬಂದಿಲ್ಲ. ಬೇಕು ಅಂತ ಕರ್ಕೊಂಡ್ ಬಂದಿದೆಯಾ? ಬೇಕು ಅಂತ ಬಂದಿಲ್ಲ, ದಾರಿ ತಪ್ಪಿ ಬಂದಿದ್ದು. ಹೌದೌದು, ಅದಕ್ಕೆ ಸ್ವಲ್ಪ ದಾರಿ ಮಾಡ್ಕೊಡ್ಬಿಟ್ರೆ ಹೊಂಟೋಗ್ಬಿಡುತ್ತೆ, ಹೌದಲ್ಲ? ಏಯ್ ಏನಮ್ಮ ನೀ ಹಾಡು ಹೇಳಿದ್ದು? ರಾಮಯ್ಯ. ನಾನು ಹೇಳ್ತೀನಿ ಕೇಳಿಸ್ಕೊಡಿ. ಏನದನ್ನ ಟ್ರೋಲ್ ಮಾಡೋದು, ರೋಸ್ಟ್ ಮಾಡೋದು, ಆದರೆ ಫಲಾನುಭವಿಗಳೆಲ್ಲ ಇವರೇ. ಫಲಾನುಭವಿ ನೀನೇ. ನಮ್ಮ ಬಗ್ಗೆ ಅಪಪ್ರಚಾರ. ಆ ಸಾಂಗ್ ಹೆಂಗೆ ಆಡಬೇಕು ಗೊತ್ತಾ? ರಾಮಯ್ಯನ ನಿನ್ನ ನಂಬಿದೆ, ನಮಗೆ ತಿಂಗಳು 7,000 ಬಂದಿದೆ. 2,000 ಬರದೇ ಇದ್ರು 2-3 ತಿಂಗಳು ಒಂದು ಸರ ಆದ್ರು 3 ತಿಂಗಳು ಒಂದೇ ಸರಿ ಬಂದಿದೆ. ಬಸ್ ಎಲ್ಲ ಫ್ರೀಯಾಗಿ ಓಡ್ತಿದೆ. 3 ಸರ ನಿನ್ನಂಥವ್ರಿಗೆ ಬರ್ತಿದೆ. ಕರೆಂಟ್ ಬಿಲ್ ಫ್ರೀಯಾಗಿ ಸಿಗ್ತಿದೆ. ಪ್ರತಿ ಮನೆಗೂ ಅವರ ಒಂದು ಸಂಕಷ್ಟಗಳನ್ನ ನೋಡಿ ಈಗ ಒಂದು ಇಂದಿರಾ ಕಿಟ್ ಕೂಡ ಸಿಗ್ತಿದೆ. ಅದರಲ್ಲಿ ಎಣ್ಣೆ, ಸೀಗೆಕಾಯಿ, ರವೆ, ಅಕ್ಕಿ, ಬೇಳೆ ಎಲ್ಲವನ್ನ ಮಾಡಿ ಒಂದೊಂದು ಕಿಟ್ ಕೊಡ್ತಾ ಇದ್ರೆ ನೀವುಗಳು ನಮ್ಮ ಸರ್ಕಾರದ ವಿರುದ್ಧ, ನನ್ನ ವಿರುದ್ಧ ರಾಮಯ್ಯ ಬಂದಿಲ್ಲ ಬಂದಿಲ್ಲ ನಿನ್ನ ನಂಬಿದೆ. ಇನ್ನೂ ಸರಿ ಟೋನ್ ಏನಾದ್ರು ಕೇಳ್ಬಿಟ್ರೆ ನಿಮ್ಮಿಬ್ಬರಿಗೂ ಸರಿಯಾಗಿ ಮಾಡಿಸ್ಬಿಡ್ತೀನಿ. ಆಮೇಲೆ ಬೇಜಾರಾಗ್ಬೇಡಿ ರಾಮಯ್ಯ ಸರ್, ನಿಮ್ಗೋಸ್ಕರ ಇನ್ನೊಂದು ಸಾಕು ಬರ್ದಿದ್ದೀನಿ. ಯಾವ್ದು ಹೇಳಮ್ಮದ? ಟಗರು ಬಂದು ಟಗರು, ಇದು ಮನೆಗೆ ಹೋಗೋ ಟಗರು, ಇದು ಕುರ್ಚಿಯಿಂದ ಇಲ್ಲೇ ಟಗರು, ಕುರ್ಚಿ ಕೂರ್ಸೋ ಟಗರು. ಏಯ್ ಏನ್ ಕುರ್ಚಿ ಏಯ್ ಕೇಳಿಸ್ಕೊಳಮ್ಮ, ನೀವು ಏನೇ ಸಾಂಗ್ ಕಟ್ಟಿದ್ರು ನಾನು ಐ ಆಮ್ ದ ಪವರ್ ಆಫ್ ದ ಪವರ್, ಇಳಿಯೋದಿಲ್ಲ ನನ್ನ ಕದರ್. ಐ ಆಮ್ ದ ವಿನ್ನರ್, ನಾಟ್ ಎ ಲೂಸರ್. ಟಗರು ಬಂತು ಟಗರು, ಇದು ಪರ್ಮನೆಂಟ್ ಆಗಿ ತಗಡು ಶೀಟ್ ಹೊಡಿಸಿ ಕೂತ್ಕೊಂಡಿರೋ ಟಗರು. ಕುರ್ಚಿಯಿಂದ ಯಾವುದೇ ಕಾರಣಕ್ಕೂ ಇಳಿಯಲ್ಲ ಈ ಟಗರ್. ಐ ಆಮ್ ದ ಪವರ್. ಟಗರು ಬಂತು ಟಗರು, ನಾನು ಯಾವಾಗಲೂ ಕೈ ಪಕ್ಷದ ಪವರು. ನಾನು ಕುರ್ಚಿ ಮೇಲೆ ಕಣ್ಣು ಹಾಕ್ತಾರೆ ಇಳಿಸ್ತೀನಿ ಅವರ ಪೊಗರು. ಯಾಕಂದ್ರೆ ನಾನು ಯಾವಾಗಲೂ ಖದರು ಪವರು. ಸಾಂಗ್ ಸೂಪರ್ ಆಗಿದೆ ಸರ್. ಈ ಹಾಡು ಯಾರು ಕೇಳು ಇಲ್ಲ, ಬರ್ದು ಇಲ್ಲ. ಹೆಂಗೈತ ಮಧ್ಯದಲ್ಲಿ ಖದರು, ಪವರು, ಢಮಾರು ಎಲ್ಲ ರೂಲೇ ಇದೆ. ಸಾಹೇಬ್ರೆ, ನಮ್ಮ ಧ್ರುವ ಸರ್ಜಾ ಸರ್ಗೆ ಟೈಟ್ಲ್ ಬೇಕಾಗಿತ್ತು, ಸಖತ್ತಾಗವೆ. ನೋಡು ಕಪಾಲ್ಕೆ, ಅದರಲ್ಲಿ ಆಲ್ರೆಡಿ ಬಂದೋಗದೆ. ಪೊಗರು ಬಂದೋಗದೆ, ಖದರು ಬಂದೋಗದೆ, ಪವರು ಬಂದೋಗದೆ. ಇನ್ನೇನಿದ್ರು ಒಂದೇ ಒಂದು ಟೈಟಲ್ ಉಳ್ಕೊಳ್ಳೋದಪ್ಪ. ಯಾವುದು? ಡಮಾರು. ನಿಮ್ ಕುರ್ಚಿ ಇದ್ದೇ ಕಾಯ್ತಾ ಇದ್ರಲ್ಲ, ಯಾವುದೋ ಬಕಪಕ್ಷಿಗಳು ಕಾಯ್ತಾವಲ್ಲ ಹಂಗೆ. ಕುರ್ಚಿ ಢಮಾರು. ಏಯ್ ಒಳತಿ ನೋಡು ಕಪಾಲಕ್ಕೆ. ಮುಂದಿನ 3 ವರ್ಷಗಳ ಕಾಲ, 3 ಇಲ್ದರೆ 2 ವರ್ಷಗಳ ಕಾಲ ಯಾರೂ ಇಳಿಸೋದಿಲ್ಲ. ಸ್ಲಿಪ್ ಡಿಸ್ಕ್.
ನಮ್ಮನೆ ಹತ್ರ ನಾವು ಎಂತೆಂಥ ಭಾಗ್ಯ ಕೊಟ್ಟಿದ್ದೀವಿ ಗೊತ್ತಾ? ಸೂರಿಲ್ಲದವ್ರಿಗೆ ಸೂರು, ಎಲ್ಲ ಐಟೆಕ್ ಮನೆಗಳು, ಯಾರಿಗೆ ಸ್ಲಮ್ಲಿರೋರಿಗೆ ನಮಗೆ ಸಿಕ್ಕಿದೆ. ಅಲ್ಲಿ ಕೊಟ್ಟಿಲ್ಲ ನಮ್ಮ ಒಟ್ಟು 7-8 ಕಡೆ ಯಾರ್ಯಾರಿಗೆ ಮನೆ ಇಲ್ವೋ ಒಳ್ಳೆ ಮನೆ. ಸುಮ್ಮನೆ ಇರಿ, ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಈ ಪಕ್ಷ ಹೈಕಮಾಂಡ್ನವರು ನಾವು ಕೊಟ್ಟಿರೋ ಯೋಜನೆ ನಮ್ಮ ಫೋಟೋ ಹಾಕಿಲ್ಲ ಅಂದ್ರು ಮೊನ್ನೆ. ನಾವು ಹೇಳಿದ್ವಿ ನೀವು ಕೊಡೋದು 1.5 ಲಕ್ಷ, ನಾವು ಕೊಡೋದು 4.5 ಲಕ್ಷ. 1.5 ಲಕ್ಷ ದೊಡ್ಡದ, 4.5 ಲಕ್ಷ ದೊಡ್ಡದ? ದೊಡ್ಡ. ಆದ್ರಿಂದ ಅವ್ರ ಫೋಟೋ ಇಷ್ಟು, ನಮ್ಮ ಫೋಟೋ ಇಷ್ಟು, ಅಷ್ಟೇ ನಾವು ಕೇಳದ್ದು. ಅದರಿಂದ ನಮ್ಮ ಸರ್ಕಾರ ಮಾಡೋ ಕಾರ್ಯಕ್ರಮಕ್ಕೆ ನಮ್ಮ ಫೋಟೋ ಹಾಕತ್ತೀವಿ. ಕೊಡ್ಲೇಪ್ಪ 6 ಲಕ್ಷ ಅವ್ರಿಗೆ. ನೀನೊಂದು ಮನೆ ಬರ್ಸ್ಕೊಂಬಿಡ. ಆಲ್ರೆಡಿ ಇವನು 2-3 ಮನೆ ಮಾಡ್ಕೊಂಡಾರೆ. ಆ ಕೊಂಬಗಟ್ಟ ಒಂದು, ನೆಲ್ಮಂಗಲ್ ತವ, ಚಿಕ್ಕಮದ್ರ ಒಂದು ಗೊತ್ತಾಗ್ಬಿಡ್ತಾ. ಮನೆ ಅಷ್ಟೇ ತಾನೇ, ಯಾವಳ ಕಟ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಕಣ, ಸುಮ್ಮನಿರು ಲಕ್ಷ್ಮತ್ಗೆ. ಸುಳ್ಳು ಹೇಳ್ಬಿಟ್ಟು ಹೆಂಗಸರಿಗೆ ಮೋಸ ಮಾಡಬಾರ್ದು. ಅಫೆನ್ಸ್. ಬಟ್ಟೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಬಟ್ಟೆ ಬಿದ್ರು ಹೊರದೋಗೋದು ಬಟ್ಟೆ. ಆದ್ರಿಂದ ಗಂಡು ಮಕ್ಕಳು ಬಟ್ಟೆ ಥರ ಹುಷಾರಾಗಿರು. ಸರಿ ಸಾಹೇಬ್ರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಬಾಕೇಡ GST ಕೊಟ್ಟಿಲ್ಲ, ಸಾವಿರಾರು ಕೋಟಿ ಕೊಟ್ಟಿಲ್ಲ. ಸುಮ್ಮನೆ ಈ ಓದ್ತವ ಬಂತವ ಏನು ಮಾಡ್ಬಿಡೋದು, ಒಂದಷ್ಟು ಜನ ಹಾಕ್ಬಿಟ್ಟು ಅವರು ಹಿಂಗಂತ ಬರೋದು. ಹಿಂಗಂತ ಬಂದ್ರೆ ಅವ್ರು ಏನು ಮಾಡೋದು, ಆಹಾ ಓಹೋ ಆಹಾ ಓಹೋ ಅಂತ. ಯಾವನ ನೀರಿಲ್ಲದೆ ಕುಡಿದು ಬಿಟ್ಟಿದ್ರು 2-3 ಜನ. ಅದೆಲ್ಲ ಮೂಲೆಯಲ್ಲಿ ನಿಂತಿದ್ರಲ್ಲ, ಅವ್ರೇನು ಮಾಡಿದ್ರು ಕಂಡಿಲ್ಲ. ಅವತ್ತು ನಾವು ಈ ಒಂದು ಸರ್ಕಾರ, ನಾವು ಚೆನ್ನಾಗಿರೋ ಸರ್ಕಾರ, ಆ ಯೋಜನೆ ನರೇಗಾ ಅನ್ನೋದನ್ನು ಬಿಟ್ಟು ನೀವು ಅದು ಯಾವುದೋ ಒಂದು ಯೋಜನೆಗೆ ಜಿರಾವ್ಜಿ ಅಂತ ಏನೋ ಕೊಟ್ಟಿದ್ದೀರಲ್ಲ, ಇದು ಬಡವರ ಹಣ ಕಿತ್ಕತ್ತಾ ಇದ್ದೀರಾ, ಅನ್ನ ಕಿತ್ಕತ್ತಾ ಇದ್ದೀರಾ, ದಿನಗೂಲಿ ಕಿತ್ಕತ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಟವಲ್ಗಳಿದ್ವಲ್ಲ ಈ ಥರದವು, ಬಡವ್ರದ್ದು, ಕೂಲಿ ಕಾರ್ಮಿಕರದ್ದು, ನರೇಗಾ ಯೋಜನೆಯಲ್ಲಿ ಇರ್ತಾರಲ್ಲ, ಸಾಂಕೇತಿಕವಾಗಿ ಈ ಥರ ಎಲ್ಲ ಕಟ್ಕೊಬಿಟ್ಟು ನೋಡಿ, ಕಟ್ಕೊಬಿಟ್ಟಿದ್ದೆ ನಾನು. ಕಟ್ಕೊಬಿಟ್ಟು ಬಂದಲ್ಲ, ಸುಮ್ಮನೆ ಕತೆ ಇಲ್ಲ ಕಮ್ಮ, ಕಟ್ಕೊಂಡ್ ಬಂದಾಗ ಯಾರು ನೀರಿಲ್ಲದೆ ಕುಡಿದು ಬಿಟ್ಟಿದ್ರಲ್ಲ, ಅವರು ನನ್ನನ್ನು ಅವರು ಅಂತ ಬಂಡೆ ಅಂದರು. ದಟ್ ಈಸ್ ನಾಟ್ ಎ ಮ್ಯಾಟರ್. ಬಂಡೆ ಅಂದಾಗ ನಿಮ್ಗೆ ಸ್ಟಮಕ್ ಬರ್ನಿಂಗ್ ಆಯ್ತು ತಾನೆ? ಸ್ಟಮಕ್ ಬರ್ನಿಂಗು ಇಲ್ಲ, ಸ್ಟವ್ ಬರ್ನಿಂಗು ಇಲ್ಲ. ಯಾರು ನಿಮ್ಗೆ ಹೇಳಿದ್ದು? ನನಗೆ ಯಾಕೆ ಸ್ಟಮಕ್ ಬರ್ನಿಂಗ್? ನಾನು ಅಲ್ಲಿ ಹೇಳಿದೆ, ಯಾವನವನು ಕುಡಿದ್ಬಿಟ್ಟು ಬಂದಿದೆ ನೀರಿಲ್ಲದೆ ಮುದೇವಿ, ಯಾರ್ರೀ ಅವರು ಅಂದೆ. ಆಮೇಲೆ ಎಲ್ಲ ಥಂಡ ಹೊಡೆದ್ಬಿಟ್ಟು. ನೀವೇನು ಹೇಳಿ ಸರ್, ಸ್ಟ್ರಾಂಗ್ ಆಗಿರೋ ಬಂಡೆಲಿ ಬಂಡೆ ಅಂದ್ರೆ ನಮ್ಮ ಕನಕಪುರದ ಬಂಡೆ ಸರ್. ನೀರಿಲ್ಲದೆ ಕುಡಿದ್ಬಿಟ್ಟು ಬಂದಿದೆ ನೀನು. ಅಲ್ಲಮ್ಮ, ಇವ್ನು ಹೆಂಗೆ ಹೇಳ್ಬೇಕು ಗೊತ್ತಾ, ಅದನ್ನ ಎಲ್ಲೇ ಹುಡ್ಕಿದ್ರು ಬಂಡೆಗಳಲ್ಲೇ ಸ್ಟ್ರಾಂಗ್ ಬಂಡೆ ಅಂತಂದ್ರೆ ಅದು ನಮ್ಮ ಕನಕಪುರದ ಬಂಡೆ. ಕನಕಪುರದ ಬಂಡೆಗೆ ನೀವು ಎದ್ರಲ್ವಾ? ನಾವ್ಯಾಕಮ್ಮ ಇದ್ರು? ಯಾಕೆ ಗೊತ್ತಾ, ಬಂಡೆಗೆ ಪಾಪ ಚೆನ್ನಾಗಿರ್ಲಿ ಅಂತೇಳಿ ಗುದ್ದಿ ನಾವು ಸರಿ ಮಾಡ್ತಾ ಇದ್ದೀವಿ. ಸರ್, ನೀವು ಗುತ್ತಾ ಇರೋದು ಸರಿ ಮಾಡೋದಲ್ಲ, ಒಳ್ಳೆ ಶಿಲ್ಪಿ ಆಗ್ತದೆ ಪಟ್ಟಾಭಿಷೇಕ ಆಗಕ್ಕೆ. ಅದು ಶಿಲ್ಪಿ ಅಲ್ಲ, ಶಿಲೆ ಆದ್ಮೇಲೆ ಅದಕ್ಕೆ ಪ್ರತಿಷ್ಠಾಪನೆ ಆದ್ಮೇಲೆ ಪಟ್ಟಾಭಿಷೇಕ, ಪೂಜೆ, ಅವೆಲ್ಲ ಅದಕ್ಕೆ. ಗೊತ್ತಾಯ್ತಲ್ಲ? ಇನ್ನು 1-1.5 ವರ್ಷ ನಾವು ರಾಜ್ಯದಲ್ಲಿ ನಮ್ಮ ಕೈ ಸರ್ಕಾರದಿಂದ ಯೋಜನೆಗಳನ್ನು ದುಪ್ಪಟ್ಟು, ಈಗ ಗಂಡಸರಿಗೂ ನಿನ್ನಂತರು ಫ್ರೀ ಬಸ್ ಮಾಡಬೇಕು ಅಂತ ಇದೆ ಗೊತ್ತಾ? ನಿಮ್ಗೆ ಬಂಡೆ ಅಂದಿದ್ದು ಸ್ಟಮಕ್ ಬರ್ನ್ ಆಗಿದ್ದು ನಾನು ನೋಡಿದೆ. ಒಡೇರಿ ಕಪಾಲಕ್ಕೆ ಸ್ಟಮಕ್ ಬರ್ನ್ ಆಗಿರೋದು ಏನು ನಿನ್ ಕಂಡ್ಬಿಡ್ತಾ? ಏನು ಎಕ್ಸ್ಟ್ರಾ ತೆಗೆದ್ಬಿಟ್ಟು ತೋರಿಸ್ಬಿಟ್ರ? ಇಲ್ಲ ಸ್ಕ್ಯಾನಿಂಗ್ ಮಿಷಿನ್ ನೀನು ಕರ್ನಾಟಕ ಸ್ಟೇಟ್ಗೆ ಎಲ್ಲಿ ಉರಿತದೆ, ಎಲ್ಲಿ ಕೊರಿತದೆ, ಎಲ್ಲಿ ನಡುಗುತ್ತೆ ಅಂತ ಕಂಡಿಡಿದ್ಬಿಟ್ಟೆ. ನನ್ನ ಮಗನ ಹೇಳಿದ್ದು. ಬಸ್ ಫ್ರೀ ಅಂದ್ರಲ್ಲ, ಯಾವತ್ತಿಂದ ಬಿಡ್ತೀರಿ, ಯಾವಾಗ ಬಿಡ್ತೀರಿ, ನಾವ್ ಯಾವಾಗ ಹತ್ಕೊಂಡು ಹೋಗ್ತೀವಿ? ಅಷ್ಟೇ ಅಲ್ಲ, ಮಾತ್ರ ಅಷ್ಟೇ ಅಲ್ಲಮ್ಮ, ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ, ಜೊತೆಗೆ ಇವ್ರಿಗೆ ರೆಡ್ ಬಸ್ ಅಲ್ವಾ, ನಿಮ್ಗೆ ರಾಜಹಂಸ, ಐರಾವತ, AC ಬಸ್ಸು ಎಲ್ಲದರಲ್ಲೂ ಫ್ರೀ. ಆಮೇಲೆ ತಿಂಗಳಿಗೆ 2,000 ಇವ್ರಿಗೆ, ನಿಮ್ಗೆ 5,000 ರೂಪಾಯಿ. ಈ ತರ ಯೋಜನೆಗಳನ್ನೆಲ್ಲ ಮಾಡಿದ್ರೆ ಹೆಂಗಿರುತ್ತೆ? ಅಲ್ಲಮ್ಮ, ನಾನು ಹೇಳೋದು ಕಂಪ್ಲೀಟ್ ಮಾಡಿ ಕೇಳಿಸ್ಕೈಲಿ. ಇವ್ರಿಗೆ ಅಷ್ಟೂ ಯೋಜನೆಗಳನ್ನ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕನಸ್ಕೊಂಡಿದ್ದೆ.
ಅದು ಹೇಳಕ್ ಮಾತ್ರ ಮುದ್ದೆ ಭಯ ಆಗ್ತದೆ ಎಲ್ಲ. ಕನ್ಸ ಅಂದ್ರೆ ಸಾಹೇಬ್ರೆ ಕೊಡಲ್ಲ ಅವೆಲ್ಲನೂ. ಏಯ್ ಏನ ಕೊಡೋದು? ತಿರುಕನ ಕನಸು ಅಂತ ಕೇಳಿದೀಯಾ? ಕೇಳಿದ್ದೀನಿ ಸಾಹೇಬ್. ಆ ಥರ ನೀನು ಕನಸು ಕಾಣ್ಕೊಂಡು ಟ್ರೈನಲ್ಲಿ ಹೋಗು, ಬಸ್ಸಲ್ಲಿ ಹೋಗು, ಫ್ಲೈಟಲ್ಲಿ ಹೋಗು, ಶಬ್ಬೀರಿನಲ್ಲಿ ಹೋಗು, ಆಮೇಲೆ ಕ್ರೂಸಲ್ಲಿ ಹೋಗು, ಎಲ್ಲ ಕನಸಿನಲ್ಲೇ ಓಡಾಡ್ಕೊ. ನಿಜವಾಗ ಹೋಗ್ಬೇಡ. ಸ್ವಲ್ಪ ಗಾಡಿಗಳು ಇತ್ತೀಚೆಗೆ ರಿಪೇರಿ ಜಾಸ್ತಿ, ಅಲ್ಲಲ್ಲಿ ಬಸ್ ಅಪಘಾತ, ವಿಮಾನ ಅಪಘಾತಗಳು ಎಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ನೀವೆಲ್ಲನೂ ಕನಸು ಕಾಣ್ಕೊಬಿಡು. ನಿನ್ಗಿದ್ದು ಬೇಕಿತ್ತ ಮಗನೇ? ಸರ್, ನೀವು ಹೂ ಪಕ್ಷದ ಮೇಲೆ ಸ್ಟ್ರೈಕ್ ಮಾಡ್ತೀರಾ, ಅವರು ನಿಮ್ಮ ಪಕ್ಷದ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಈ ಥರ ಆಗಿ ಟ್ರಾಫಿಕ್ ಜಾಮ್ ಆದರೆ ನಮ್ಮಂತರ ಕತೆ ಹೆಂಗೆ ಸಾಹೇಬ್ರೆ? ನೀವೇ ಕೇಳಬೇಕು. ನಾವು ಟ್ರಾಫಿಕ್ ಜಾಮ್ ಮಾಡಿಲ್ಲ, ವಿರೋಧ ಪಕ್ಷದವ್ರು ಇಲ್ವೇನಮ್ಮ? ಹೂ ಪಕ್ಷದವರು, ತೆನೆ ಪಕ್ಷದವರು ಸುಮ್ಮನೆ ನಮ್ಮ ಮೇಲೆ ಎಲ್ಲನೂ ಎತ್ಕಟ್ಟೋದು, ಟ್ರಾಫಿಕ್ ಜಾಮ್ ಮಾಡೋದು, ಈ ಸರ್ಕಾರ ಸರಿ ಇಲ್ಲ ಅನ್ನೋದು, ಆಮೇಲೆ ಯಾವ್ಯಾವುದೋ ಸ್ಕ್ಯಾಮ್ಗಳಾಗ್ಬಿಟ್ಟಿದೆ. ಇವ್ರ ಸರ್ಕಾರದಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಲಂಚ ತಿನ್ನೋರು ಜಾಸ್ತಿ, ಲೋಕಾಯುಕ್ತ ಹಿಡಿದುಬಿಡ್ತು, ಇಂಥ ಕಡೆ ಹಿಂಗಾಯ್ತಾ. ಬರೀ ಆ ಡಿಪಾರ್ಟ್ಮೆಂಟಲ್ಲಿ ನಡೆಯೋ ಕೆಲಸಕ್ಕೂ ನಮ್ಗೆ ಏನ್ರಿ ಸಂಬಂಧ? ನಮ್ಮ ರಾಜಕಾರಣದಲ್ಲಿ ಅನುದಾನದಲ್ಲಿ ತಾರತಮ್ಯ ಇದೆಯಾ? ಅನುದಾನ ಬಿಡುಗಡೆ ಆಯ್ತಾ ಇಲ್ವಾ? ಅವುಗಳು ಕೇಳಬೇಕು. ಯಾವನ ಡಿಪಾರ್ಟ್ಮೆಂಟ್ಲಿ ಅವನ ಹೆಂಡತಿಗೆ ಹೊಡೆದ್ರೆ ನಾನು ಕೇಳಕ್ಕಂದ? ಯಾವುದೋ ಡಿಪಾರ್ಟ್ಮೆಂಟ್ ನಾವು ಸೂಸೈಡ್ ಮಾಡ್ಕೊಂಡ್ರೆ ನಾವು ಕೇಳಕ್ಕಂದ? ಅವ್ರವ್ರ ಪರ್ಸ್ನಲ್. ಅದಕ್ಕೆ ನಮ್ಮ ಮಿನಿಸ್ಟ್ರು ಯಾವಾಗಲೂ ಸೇಫ್ ಸೈಡ್ ಹೇಳ್ಬಿಡ್ತಾರೆ. ಏನಂತ ಗೊತ್ತಿಲ್ಲ, ಹೇಳಿ ಸ್ವಾಮಿ. ಗೊತ್ತಿಲ್ಲ, ಅದನ್ನೇ ಹೇಳೋದವ್ರು. ಓ, ಗೊತ್ತಿಲ್ಲ. ಗೊತ್ತಿಲ್ಲ, ತನಿಖೆ ನಡೀತಾ ಇದೆ, ಗೊತ್ತಾದ್ಮೇಲೆ ಹೇಳ್ತೀವಿ. ಅಷ್ಟೊತ್ತಿಗೆ ಸತ್ತೇ ಹೋಗಿರ್ತಾರೆ. ಯಾರು ಸಾಯೋದಿಲ್ಲ. ಕೇಸ್ ಏನಾದರೂ ಬಂದರೆ ಅದರ ಸ್ಟ್ರಿಕ್ಟಾಗಿ ಮಾಡಿ ಅವ್ರನ್ನ ಜೈಲ್ಗಟ್ತೀವಿ ನಾವು. ಸಾಹೇಬ್ರೆ, ದೊಡ್ಡ ಗೌಡ್ರು ಗುಡುಕ್ತಾ ಇದ್ರು, ಏನಂತ? ಮುಂದಿನ ಮುಖ್ಯಮಂತ್ರಿ ನನ್ನ ಮಗನೇ ಆಯ್ತಾನೆ ಅಂತ. ಅವ್ರಂತರ ಕಣೆ, ಅವರು ಅಂದದ್ದು ಯಾವತ್ತೂ ನಿಜ ಆಗಿದೆ. ಈಗ ನಮ್ಮ ಪಕ್ಷ ಬರಲ್ಲ ಅಂದ್ರೂ ಬಂದಿಲ್ವಾ? ನಾನು ಮುಖ್ಯಮಂತ್ರಿ ಆಗಲ್ಲ ಅಂದ್ರೂ ಆಗಿಲ್ವಾ? ಎರಡನೇ ಸರಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರೂ ಆಗಿಲ್ವಾ? ಕುರ್ಚಿ ಬಿಟ್ಟೈತೆ ಯಾವುದರಲ್ಲಿ? ಆ ಮೋಡ ಕೇಸು ಇದರಲ್ಲಿ ಕುರ್ಚಿ ಒಟ್ಟೋಯ್ತು ಅಂತ 1 ವರ್ಷಕ್ಕೆ ಬಂದರು. ನಿನ್ನೆ ಏನಂತೂ ಎಲ್ಲ ಕೋರ್ಟು ಅಷ್ಟು ಮಾಡಲಿಲ್ವಾ? ಇವ್ಯಾವುದು ಲೋಕಾಯುಕ್ತದ ತೀರ್ಪು ಪ್ರಕಾರ ಇದು ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತು. ಆಯ್ತಾ? ಇನ್ನೊಂದು ಅವ್ರು ಹೇಳ್ತಾರೆ ಪುತ್ರ ವ್ಯಾಮೋಹ, ನನ್ನ ಮಗನೇ CM, ನೆಕ್ಸ್ಟ್ ನನ್ನ ಮಗನೇ CM. ಅಲ್ಲಪ್ಪ, ಇವ್ರ ಮಗನೇ CM ಅಂದ್ರೆ ಹೂ ಪಕ್ಷದವ್ರು ಬಿಟ್ಟಾರ? ನೋವೇ ಚಾನ್ಸೇ ಇಲ್ಲ. ಅವ್ರು ಬಿಡಲ್ಲ. ಇವ್ರು 10-20 ತಗೋತಾರೆ, ಅವ್ರು 80 ತಗೊಂಡಿರ್ತಾರೆ. ಇವ್ರಿಗೆಲ್ಲಿ ಕೊಟ್ಟರು? ಆ ಹೂನವ್ರು ನಂಬ್ಕೊಂಡು ಹೋದ್ರೆ ಕರೆಕ್ಟಾಗಿ ಕಿವಿಗೆ ಹೂ ಇಡೋದು ಗ್ಯಾರಂಟಿ. ಅದರಿಂದ ಇವ್ರು ಕನಸು ಕಾಣಬೇಕು, ನಮ್ಮ ಕುರ್ಚಿ ಬತ್ತೆ ಅದು ಬತ್ತೆ ಅಂತ. ಈ ಹೂ ಪಕ್ಷದ ಸೇರಿದ ಮೇಲೆ ಕುರ್ಚಿನೂ ಇಲ್ಲ, ಅಧಿಕಾರನೂ ಇಲ್ಲ. 2028ಕ್ಕೆ ಪ್ರಬಲವಾಗಿ ಮಹಾ ದೊಡ್ಡದಾಗಿರ್ತಕ್ಕಂಥ ಬಹು ಯಶಸ್ವಿಯಿಂದ 130 ಅಲ್ಲ 150 ಮೇಲೆ ನಮ್ಮ ಶೀಟ್ ಬರ್ತದೆ. ಮತ್ತೆ ಮುಖ್ಯಮಂತ್ರಿ ನಾನೇ ಆಗಿರ್ತೀನಿ. ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಅಲ್ಲಿ ತನಕ ನೋ ಕುರ್ಚಿ ಬದಲಾವಣೆ ಯಾವುದೂ ಇಲ್ಲ. ನಮ್ಮ ಸರ್ಕಾರ ಚೆನ್ನಾಗಿ ನಡ್ಕೋಯ್ತದೆ. ಬರ್ತೀನಿರಪ್ಪ, ಸ್ವಲ್ಪ ಟೈಮ್ ಆಯ್ತು. ಸಾಹೇಬ್ರೆ, ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಯೋಗ್ಯತೆ ಇರೋರು ಬೆಳಿಬೇಕಾ ಹೇಳಿ? ನೋಡಯ್ಯ, ಬಡವ್ರ ಮಕ್ಕಳು ಬೆಳಿಬೇಕು, ಯೋಗ್ಯತೆ ಇರೋರು ಬೆಳಿಬೇಕು. ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಊಟ ನಿನ್ನಿಚ್ಛೆ, ನೋಟ ಪರರಿಚ್ಛೆ. ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲಿ ಬರ್ತಾರೆ? ನಂಗೆ ಸ್ವಲ್ಪ ಈ ಕನಕಪುರದ ಹತ್ರ ಉತ್ಸವ ನಡೀತದೆ, ಸ್ವಲ್ಪ ಅರ್ಜೆಂಟ್ ಆಗೋಬೇಕು, ಬರಲ್ಲ, ಬರ್ತೀನಿ. ಅಯ್ಯೋ ಸಾಹೇಬ್ರೆ, ಅಯ್ಯೋ